ದೇವಶೀಶ್ ದಾಸ್ ಎಲ್ಲಿದ್ಯೋ ಮಾರಾಯ? ಮೇಘ ಆಯ್ತಲ್ಲ, ಬರ್ತಾಳೆ. ಪೂರ್ಣಿಮಾ ಜೊತೆ ಸಿಟಿಗೆ ಹೋಗಿದ್ದಾಳೆ. ಬರಲಿ. ವಾಟ್ ಹ್ಯಾಪನ್ ಮ್ಯಾನ್? ನೀನು ಕೋಲ್ಕತ್ತಾಗೆ ಹೋಗಿದ್ದೆ ಅಂದ್ಲು. ಕೋಲ್ಕತ್ತಾಗೆ ಹೋಗಿದ್ದೆ. ಶಿ ಡಸಂಟ್ ಇವನ್ ರೆಸ್ಪಾಂಡ್ ಟು ಮೈ ಫೋನ್ ಕಾಲ್ಸ್. ಅವ್ರ ಫೋನ್ದು ನೆಟ್ವರ್ಕ್ ಇಲ್ಲಿಲ್ಲ. ಯಾಕೆ? ಅವಳು ನಿನಗೆ ಹೇಳಿರ್ಲಿಲ್ವಾ ಇಲ್ಲಿದ್ದಾಳೆ ಅಂತ? ವಿ ಫಾಟ್. ಜಗಳ. ಓ, ಯಾಕೆ ನಿಂಗೆ ಗೊತ್ತಿರಲಿಲ್ವಾ? ಗೊತ್ತು. ಡ್ರಿಂಕ್ ಬೇಕಾ? ಬೇಡ. ಶಿ ಡಿಂಟ್ ಇವನ್ ಮೇಕ್ ಒನ್ ಕಾಲ್. ನೀನೇ ಫೋನ್ ಮಾಡಬೇಕಾಗಿತ್ತು. ಇಷ್ಟು ದೂರ ಡ್ರೈವ್ ಮಾಡ್ಕೊಂಡು ಬರೋ ಬದಲು. ಮಾಡಿದ್ದೆ. ಪೂರ್ಣಿಮಾ ಅಂದ್ಲು ಅವಳಿಲ್ಲಿ ಇದ್ದಾಳಂತ. ಯಾವಾಗ? ನೆನ್ನೆ ಕೋಲ್ಕತ್ತಾಯಿಂದ ಫೋನ್ ಮಾಡಿದ್ದೆ. ಅದೇನಾ ಯಾವಾಗಲೂ ಕಿತ್ತಾಡ್ತಿರ್ತೀರಾ? ಐ ಡೋಂಟ್ ನೋ ಹರ್ಷ. ಐ ಟ್ರೈ ಟು ಬಿಲಾಂಗ್ ಅಲ್ವಾ? ನಾನು ಕನ್ನಡ ಕಲಿತಿದ್ದೀನಿ. ನಾನು ಕನ್ನಡ ಚೆನ್ನಾಗಿ ಮಾತಾಡ್ತೀನಲ್ವಾ? ಚೆನ್ನಾಗಿ ಅಂತ ಹೇಳೋದು ಕಷ್ಟ. ಓಕೆ, ಐ ಟ್ರೈ. ಕನ್ನಡ ಪಿಕ್ಚರ್ ನೋಡ್ತೀನಿ, ಕನ್ನಡ ಹಾಡು ಬರುತ್ತೆ. ಶಿ ಜಸ್ಟ್ ಡಸಂಟ್ ರೆಸ್ಪಾಂಡ್. ಅವಳಿಗೆ ಸ್ವಲ್ಪ ಸಿಟ್ಟು. ನಮ್ಮಮ್ಮ ಬರ್ತೀನಿ ಅಂದರೆ ಕೋಪ ಮಾಡ್ತಾಳೆ. ನಮ್ಮಮ್ಮ ಬರ್ತೀನಿ ಅಂದರೆ ಕೋಪ ಮಾಡ್ಕೋತಾಳೆ. ಎಕ್ಸಾಕ್ಟ್ಲಿ. ಏನು ನಗ್ತಿದ್ಯಾ? ಇಲ್ಲ ಮಾರೆ. ನೀನು ಬಾ ನಮ್ಮ ಊರಿಗೆ, ಕೋಲ್ಕತ್ತಾಗೆ. ನಿನ್ ಬೆಂಗಾಲಿ ಕಲಿಬೇಕಂದ್ರೆ ಯು ಸಿ ಹೌ ಪೀಪಲ್ ವಿಲ್ ಟೀಚ್ ಯು. ನಿಮ್ಮಮ್ಮ ಎಲ್ಲಿ? ಬರಲಿಲ್ಲ. ಯಾಕೆ? ಇಟ್ಸ್ ಟು ಕಾಂಪ್ಲಿಕೇಟೆಡ್ ಹರ್ಷ. ನಮ್ಮ ಅಮ್ಮನಿಗೆ ಟೆಂಪಲ್ ಹುಚ್ಚು. ಟೆಂಪಲ್ ನೋಡ್ಬೇಕಂದ್ರೆ ಸರಿಯಾಗಿ ಗೈಡ್ ಬೇಕು. ನಮ್ಮಮ್ಮ ಪ್ರಕಾರ ಮೇಘಾನೇ ಅದು ಸರಿಯಾಗಿ ಗೈಡು. ನೀನೇನಂದೆ? ಮೇಘನ್ ತುಂಬ ಕೆಲಸ ಇದೆ, ಈಗ ಬೇಡ ಅಂದೆ. ಬರ್ತಾಳ ಇವಾಗ? ನೀನು ಬರೋದು ಗೊತ್ತಾ ಅವಳಿಗೆ? ಯಾರಿಗೆ? ಮೇಘನ್ಗೆ. ಗೊತ್ತಿರಬೇಕು. ಪೂರ್ಣಿಮಾ ಹೇಳಿದ್ರೆ. ಮತ್ತೆ ಬರ್ತಾಳ? ಇವತ್ತಿಲ್ಲಂದ್ರೆ ನಾಳೆ ಬರಲೇಬೇಕು. ನಾ ಕಾಯ್ತೀನಿ. ಒಳಗೆ ಬಾರೋ. ಅವಳು ಬಂದ್ಬಿಟ್ಟು ಕರೀಲಿ. ನಾ ಇಲ್ಲೇ ಕಾಯ್ತೀನಿ. ನೀನು ಹೋಗು ಮಲ್ಕೋ. ಗುಡ್ ನೈಟ್. ಹುಡುಗ ನನ್ನ ಮುತ್ತಿನ ಹುಡುಗ, ಮುದ್ದು ಮಾಡು ಇಷ್ಟು ಕಂಜೂಸಿನ. ಸದಾನಂದ್, ಸಾಕು ಬಾ, ಊಟ ಮಾಡಿ ಹೇಳು. ಪುಟ್ಟ ನೋಡು, ನನ್ನೇ ಚಿಕ್ಕವನಾಗಿ ಮಾಡ್ಬಿಟ್ಟ. ನಾನೇನು ಅವನ ಆಸೆಗೆ ಕಲ್ಲು ಹಾಕಬೇಕಂತ ಊರಿಗೆ ಹೋಗಬೇಡ ಅಂತ ಹೇಳಿದ್ನ. ಅಣ್ಣ ಹುಷಾರಾಗಿದ್ದು ಓಡಾಡ್ಕೊಂಡಿದ್ದು, ಅವನ್ನ ನೋಡ್ಕೊಳ್ಳೋಕ್ಕೆ ಯಾರಾದರೂ ಜವಾಬ್ದಾರಿಯಾಗಿರೋ ಒಬ್ಬರನ್ನ ಗೊತ್ತು ಮಾಡಿ 2-3 ದಿನಕ್ಕೆ ಹೋಗಿ ಬಂದಿದ್ರೆ ಯಾರು ಬೇಡ ಅಂತಿದ್ರು. ಈಗ ನಮ್ಮ ಬಲವಂತಕ್ಕೆ ಅವನು ಹೋಗಿಲ್ಲ ಅನ್ನೋ ರೀತಿ ಮಾಡಿದರೆ? ಹಾಗೆ ಹೇಳಿದ್ನ ಅವನು. ಹೇಳಿದ್ರೇನು ಬಿಟ್ಟರೆ, ಥ್ಯಾಂಕ್ಸ್ ಹೇಳೋಣಂತ ಫೋನ್ ಮಾಡಿದರೆ ಫೋನೇ ಎತ್ತಾ ಇಲ್ಲ. ಹಾಗಾದರೆ ಏನು, ಅವನ ಮೇಲೆ ಮುನ್ಸ್ಕೊಂಡಿದ್ದಾನಂತ ತಾನೆ? ಹೋಗಲಿ ಬಿಡು, ಈಗಲಾರು ಒಂದು ಸ್ವಲ್ಪ ಜವಾಬ್ದಾರಿ ಬಂತಲ್ಲ. ಸದಾನಂದ್, ನನಗೆ ಸಾಕ್ಷಿದೆ ಚಿಂತೆ ಆಗಿದೆ. ಈಗೇನಾಯಿತು ಮಾರಾಯ್ತಿ? ಅವಳು ಬೋರ್ಡಿಂಗ್ ಸ್ಕೂಲ್ಗಾರೋ ಕಳಿಸು, ಸ್ಕೂಲಾರೋ ಬಿಡಿಸು, ಆದರೆ ಈ ಸ್ಕೂಲಿಗೆ ಮಾತ್ರ ಹೋಗಲ್ಲ ಅಂತಿದ್ದಾಳೆ.
ನನ್ನ ಕರ್ಮ. ನಾನು ಇಲ್ಲೇ ಮಲಗ್ತೀನಿ. ಬೇಕಿದ್ದಾಗ ಬೇಡದಿದ್ದಾಗ ಅಮ್ಮನ ಮನೆಗೆ ಓಡೋಗಕ್ಕೆ ಎಲ್ರಿಗೂ ಸಾಧ್ಯವಿಲ್ಲ. ಇಷ್ಟಕ್ಕೂ ಇಲ್ಲಿ ಬರ್ತೀಯಾ ಅಂತ ಫೋನ್ ಮಾಡಿದ್ಯಾ? ಯಾರಿಗೆ? ದಟ್ಸ್ ನಾಟ್ ದ ಪಾಯಿಂಟ್. ನಾನು ಮಾಡ್ತಾ ಇದ್ರೆ ನೀನು ತೆಗಿತಿದ್ಯಾ? ನಮ್ಮ ಪಾಡಾನಲ್ಲಿ ಕ್ರಿಕೆಟ್ ಆಡ್ತಾ ಇದ್ರೆ ಈ ಥರ ಬ್ಯಾಟ್ ಬಾಲು ಅಶುತೋಷ್ದು. ಅವರಪ್ಪ ತುಂಬ ದೊಡ್ಡ ಇಂಡಸ್ಟ್ರಿಯಲಿಸ್ಟ್. ನೋ ರೂಲ್ಸ್ ಎಟ್ ಆಲ್. ಅಂಪೈರ್ ಔಟ್ ಕೊಡ್ತಾ ಇದ್ರೆ ಬ್ಯಾಟ್ ಬಾಲ್ ತಗೊಂಡು ಮನೆಗೆ ಹೋಗ್ತಾ ಇದ್ದ. ಆಟ ಉಡೀಸ್. ಏನು ರೂಲ್ಸು? ನಾನು ಈಗಷ್ಟೇ ಇಂಟರ್ನ್ಶಿಪ್ ಮುಗಿಸ್ಬಿಟ್ಟು ಕೆಲ್ಸಕ್ಕೆ ಸೇರಿದ್ದೀನಿ. ನಂದು ಕೆರಿಯರ್ ಅಂತ ಇರಲ್ವಾ? ನಿನ್ನಮ್ಮನ್ನ ಗುಡಿಗೆ ಜಾತ್ರೆಗೆ ಸುತ್ತಾಡಿಸ್ಕೊಂಡು ಬಾ ಅಂದರೆ ಇಷ್ಟ ಇಲ್ಲ, ಬೇಡ ಬಿಡು. ನಾನು ಇಷ್ಟ ಹೇಳ್ತಿಲ್ಲ. ಆಗತ್ತಾ ಆಗಲ್ವಾ ಅಂತ ನೀನು ಯೋಚನೆ ಮಾಡಬಾರ್ದು. ಯಾಕಾಗಲ್ಲ? ಬೇಕಿದ್ರೆ ಆಗತ್ತೆ, ಇಲ್ದಿದ್ರೆ ಆಟ ಉಡೀಸ್. ಇಟ್ಸ್ ಡಿಸ್ಗಸ್ಟಿಂಗ್. ನನ್ನ ಹೆಸರು ದೇವಾಶಿಷ್ ದಾಸ್. ನಮ್ಮ ತಂದೆ ಹೆಸರು ದೇವೇಂದ್ರ ದಾಸ್. ನಮ್ಮ ತಾಯಿ ಹೆಸರು ಕಾವೇರಿ ದಾಸ್. ನಿಮ್ಮ ನದಿ ಹೆಸರು? ನಾನಂದ್ರೆ ಅವ್ರಿಗೆಲ್ಲ ಆಟಕ್ಕುಂಟು ಮಾಡು. ಹೌದು, ನೀನು ನನ್ನನ್ನು ಮಾತ್ರ ಮದುವೆ ಆಗಿದೆಯಾ, ನಾನು ಮಾತ್ರ ನೀನು ಫುಲ್ ಫ್ಯಾಮಿಲಿನ ಅಲ್ವಾ? ಯಾಕೆ ನೀನೇ ಅಂದಿದ್ದೆ? ನಾನು ನಿಮ್ಮ ಮನೆಗೆ ಮಗಳ ಥರ ಬರ್ತಾ ಇದ್ದೀನಿ ದೇಬು. ನೀನು ಯಾಕೆ ಇಲ್ಲಿಗೆ ಬಂದೆ? ಇವರು ನನ್ನ ಫ್ರೆಂಡ್ಸು. ನಮ್ಮ ಫ್ರೆಂಡ್ಸು, ನನ್ನ ಭಾಷೆ, ನನ್ನ ಊರು, ನನ್ನ ಕಾರು. ಹೌದು, ನಂದೇ ಕಾರ್, ಅದು ನನ್ನ ಹೆಸರಲ್ಲಿದೆ. 2 ವರ್ಷ ಇನ್ಸ್ಟಾಲ್ಮೆಂಟ್ ಕಟ್ಟಿದ್ದೀನಿ. ಇಲ್ಲ, ಯು ಕ್ಯಾನ್ ಕೀಪ್ ಇಟ್. ಬರೀ ಅಕೌಂಟ್ಸ್ ಅಂತ ಇದ್ದೀನಿ. ಇದು ನನ್ನೂರಲ್ಲ, ನಮ್ಮೂರು ಶಿವಮೊಗ್ಗ. ಈ ಊರನ್ನ ಯಾರು ನಮ್ಮೂರಂತ ಕರೆಯೋದೇ ಇಲ್ಲ. ಹ್ಯಾವ್ ಯು ಎವರ್ ಅಬ್ಸರ್ವ್? 18 ವರ್ಷದಿಂದ ಇಲ್ಲಿದ್ದಾರೆ ನಮ್ಮ ಬಾಸು. ಆದರೆ ಅವ್ರು ಕೇಳಿದ್ರೆ ಮೈ ನೇಟಿವ್ ಕುಂಭಕೋಣಂ ಅಂತ. ಬೆಂಗಳೂರು ಪರ್ಸನ್ ಅಂದರೆ ಯಾರು? ನೀವಲ್ಲ, ಅವರಲ್ಲ. ನೀನಿದೆಯಲ್ಲ, ಸಾಕು ಬಿಡು. ಹೌದು, ಇದು ನಮ್ಮೂರು. ನಾನಿಲ್ಲಿ ಕೆಲಸ ಮಾಡ್ತೀನಿ. ಇಲ್ಲಿ ನನ್ನ ಬಾಡಿಗೆ ಮನೆ ಇದೆ. ಸಾರಿ, ನಮ್ದಲ್ಲ, ಟೆಂಪರಲಿ ನನ್ನ ಮನೆ. ಇಲ್ಲಿ ನಮ್ಮ ಓನ್ ಹೌಸ್ ಕಟ್ಟಬೇಕು. ನಮ್ಮ ವೈಫ್ ಇಲ್ಲೇ ಇದ್ದಾರೆ. ಇದು ನಮ್ಮೂರು. ಮಾತಾಡ್ತಿದ್ರಿ. ಯಾರಿಗಾದ್ರೂ ದಿಂಬು ಬೆಡ್ಶೀಟ್ ಬೇಕಿದ್ರೆ ರೂಮಲ್ಲಿ ಇಬ್ಬರಿಗೂ ಇಟ್ಟಿದ್ದೀನಿ. ಎನಿವೆ, ಗುಡ್ ನೈಟ್. ನಿಮ್ಮೂರು ಚಂದವೋ
ನೋಡು, ನಿನ್ನ ಪ್ರಾಬ್ಲಮ್ ಏನೋ ಗೊತ್ತಾ? ನೀನು ಅವಳನ್ನು ನಗಿಸ್ಬೇಕು. ನಗ್ತಾಳೆ ಹರ್ಷ. ಅವಳು ನನ್ನ ನೋಡಿ ಯಾವಾಗಲೂ ನಗ್ತಾಳೆ. ನಾನು ಕನ್ನಡ ಮಾತಾಡಿದ್ರೆ ನಗ್ತಾಳೆ, ಕೆಲವು ಸಲ ಅಳ್ತಾಳೆ. ನೋಡು, ಇದೇ ಬೇಡ ಅನ್ನೋದು. ಯಾಕೆ ರೇಗಿಸ್ತೀಯ ಅವಳನ್ನು? ನಾನು ರೇಗಿಸಲ್ಲ ಹರ್ಷ, ಅವಳೇ ರೇಗ್ಕೋತಾಳೆ. ಉಪ್ಪಿಟ್ಟು ಮಾಡಿದರೆ ತಿನ್ನಲ್ಲ ಅಂದ್ಯಂತೆ. ಉಪ್ಪಿಟ್ಟು ಅಸಹ್ಯ ಅಂದ್ಯಂತಲ್ಲೋ. ಉಪ್ಪಿಟ್ಟು ಅಸಹ್ಯ. ಐ ಆಮ್ ಸಾರಿ, ನೋ ಕಾಂಪ್ರಮೈಸ್ ಆನ್ ದ್ಯಾಟ್. ಉಪ್ಪಿಟ್ಟು ತೂ. ವೈಲ್ ವಿ ಆರ್ ಆನ್ ಇಟ್, ದ ಸೇಮ್ ಗೋಸ್ ಫಾರ್ ರಾಗಿ ಮುದ್ದೆ. ನಮ್ಮ ಪದ್ಧತಿನಲ್ಲಿ ನಾವು ಊಟ ತಿಂತೀವಿ, ಬೈಟಿಂಗ್ ನುಂಗೋಲ್ಲ, ಮಾತ್ರೆ ನುಂಗ್ತೀವಿ. ರವೆ ಇಡ್ಲಿ ದಿಸ್ ಗುಡ್. ದೇವಶೀಶ್, ನನಗೂ ನಮ್ಮಮ್ಮನ ಅಡುಗೆ ಅಂದರೆ ತುಂಬ ಇಷ್ಟ. ಆದರೆ ಏನು ಮಾಡೋದು, ನೆಪ ಮಾಡಿಕೊಂಡು ನಾನು ಸೀತಾರಾಮ ಅಗ್ರಹಾರಕ್ಕೆ ಹೋಗ್ತಾ ಇದ್ದೆ. ಆದರೆ ಈಗ ನಮ್ಮಮ್ಮ ಇಲ್ಲ. ಪೂರ್ಣಿಮನ ಅಡುಗೆಗೆ ಅಡ್ಜಸ್ಟ್ ಆಗ್ತಾ ಇದ್ದೀನಿ. ಮದುವೆ ಅಂದರೆ ಹಾಗೆ ಕಾಂಪ್ರಮೈಸ್ ಮಾಡ್ಕೋಬೇಕು. ವಾ, ನೀನು ಎಲ್ಲೋ ಮ್ಯಾರೇಜ್ ಕೌನ್ಸಿಲರ್ ಆಗಬೇಕಿತ್ತು, ಹೋಗಿ ಡಾಕ್ಟರ್ ಆಗಿದೆಯಾ. ವಾಟ್ ಅ ವೇಸ್ಟ್. ನೋಡು, ನೀನು ನನ್ನನ್ನು ಎಷ್ಟು ಬೇಕಾದ್ರೆ ರೇಕ್ಸು, ಆದರೆ ಮೇಘನ್ ಮಾತ್ರ ಕೆಣಕ್ ಬೇಡ ಮಾರಾಯ. ಕೆಣಕಾದ್ರೆ? ಕೆಣಕ ಅಲ್ಲ, ಕೆಣಕು ಅಂದರೆ ಅವಳನ್ನು ರೇಗಿಸ್ಬೇಡ ಅಂದೆ. ಮಾತಿಗೂ ಅವಳಿಗೆ ಏನಾರು ಅಂತ ಇದ್ದರೆ ಅವಳಿಗೆ ಇರಿಟೇಟ್ ಆಗಲ್ವಾ? ಅವಳದು ತುಂಬ ಸಿಟ್ಟಿನ ಸ್ವಭಾವ. ಅವಳಿಗೆ ಕೋಪ ಬಂದರೆ ಅಷ್ಟೇ, ಅಗ್ರಹಾರದಲ್ಲಿ ರಂಪ ಮುಖ ಕೆಂಪು ಮಾಡಿಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೊಂಡ್ಬಿಡ್ತಿದ್ಲು. ನೀನು ಯಾಕೆ ಮಾಡೋಲ್ಲ ಅವಳಿಗೆ ಕೌನ್ಸಿಲಿಂಗ್? ಹುಡುಗಿರ ಹತ್ರ ಮಾತಾಡೋ ಅಂತಿದ್ದೀನೋ ಮಾರಾಯ. ಅಯ್ಯೋ ನೋಡು, ನೀನು ಅವಳನ್ನು ನಗಿಸ್ಬೇಕು. ನಗಿಸಿದ್ರೆ ಅವಳು ಬೇರೆ ಥರನೇ ಆಗ್ಬಿಡ್ತಾಳೆ. ಹೌದು, ನಗ್ತ್ರೆ ಒಂಥರ, ಅತ್ರೆ ಒಂಥರ, ಒಟ್ಟಿನಲ್ಲಿ ಮೇಘ ಒಂಥರ. ಕನ್ನಡ ಬರಲಿ ಬರದೇ ಇರಲಿ, ಮಾತು ಮಾತ್ರ ಚುರುಕು. ನೋಡು, ಈಗ ನಾನು ಹೇಳೋದು ಕೇಳ್ಚೋ ಇಲ್ವೋ? ಪ್ಲೀಸ್. ಈಗ ಪರಿಸ್ಥಿತಿ ಹೇಗೆ ಅಂದರೆ ನಿನ್ನೆ ರಾತ್ರಿ ಏನು ಮಾತಾಡಿದ್ರಿ? ಸ್ವಲ್ಪ ಫಿಲಾಸಫಿ ಮಾತಾಡ್ತೀವಿ, ಆಮೇಲೆ ಸ್ವಲ್ಪ ದೇವಶೀಶ್, ನೋಡು, ನಿನ್ನ ಜೊತೆ ಮಾತಾಡು ಅಂತ ಪೂರ್ಣಿಮಾ ನನಗೆ ಆರ್ಡ್ರ್ ಕೊಟ್ಬಿಟ್ಟು ಹೋಗಿದ್ದಾಳೆ, ಗೊತ್ತಾಯ್ತಾ? ಯಾವತ್ತು ಹೋಗದೆ ಇರೋಳು ಅಪರೂಪಕ್ಕೆ ಅದು ನರ್ಸಿಂಗ್ ಹೋಮ್ಗೆ ಹೋಗಿದ್ದಾಳೆ. ನನಗೆ ಒಂದು ಸರ್ಜರಿ ಇದೆ, ಆಯಿತಾ? ಓಕೆ, ಸಾರಿ. ಈಗ ಸಿಚುವೇಶನ್ ಏನು? ನಂಗೆ ಗೊತ್ತಿಲ್ಲ ಸರ್, ಅವಳು ಏನೂ ಹೇಳಿಲ್ಲ. ನಿನ್ನೆ ರಾತ್ರಿ ಏನು ಮಾಡ್ತಿದ್ರಿ? ನಿನ್ನೆ ಅವಳು ಇಲ್ಲಿ ಕೂತ್ಕೊಂಡಿದ್ಲು, ನಾನು ಇಲ್ಲಿ ಕೂತ್ಕೊಂಡಿದ್ದೆ. ಎಷ್ಟೊತ್ತು? ಗೊತ್ತು, ನಂಗೆ ನಿದ್ರೆ ಬಂದ್ಬಿಡ್ತು. ಆಮೇಲೆ ಬೆಳಗಿನ ಜಾವ ಎದ್ದೆ, ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಹೊಟ್ಟೋಗ್ಬಿಟ್ಟಿದ್ಲು. ಹಲೋ, ಸಾಂಗ್ವಿಗೆ ಹೇಳು, ನಾನು ನನ್ನ ಕಡೆಯಿಂದ 8 ಲಕ್ಷ ಪಾವತಿ ಮಾಡಿಸ್ತೀನಿ ಅಂತ. ಆದರೆ ಕ್ಯಾಶು ಅದನ್ನು ಬಿಳಿ ಹಣ ಮಾಡೋದು ಹೇಗೆ ಅಂತ ಅವನಿಗೆ ಗೊತ್ತು ಮಾರಾಯ. ನೋಡು, ನೀನು ಅವನ ಹತ್ರ ತಲಾಟೆ ಮಾಡೋಕ್ಕೆ ಹೋಗ್ಬೇಡ. ಸುಮ್ಮನೆ ಅವ್ನು ಏನು ಹೇಳ್ತಾನೋ ಅದನ್ನು ಕೇಳು, ಆಯಿತಾ? ಹಲೋ, ಪ್ಯಾಂಟ್ ಏನಾಯ್ತು? ಹಾಂ, ಈಗ ಕ್ಯಾಶ್ ಇಲ್ಲಿಂದ ಕಲೆಕ್ಟ್ ಮಾಡ್ತೀನಿ ನೀನು. ನೋಡು, ನಾನು ಇಲ್ಲಿ ಬಿಮಲ್ ಬಾಯ್ ಹತ್ರ ಹಣ ಕಟ್ತೀನಿ. ಹಲೋ ಅಮ್ಮ, ಏನು ಹೇಳ್ತಿದ್ದೆ ನಾನು? ವಿಮಲಾ ಬಾಯ್ ಅಲ್ಲ, ಬಿಮಲ್ ಬಾಯ್. ಹಾಂ, ಅಲ್ಲಿ ಕಟ್ತೀನಿ. ನೀನು ಸಾಂಗ್ವಿ ಎಲ್ಲಿ ಹೇಳ್ತಾನೋ ಅಲ್ಲಿ ಹೋಗಿ ಅದನ್ನು ತಗೊಂಡು ಆಮೇಲೆ ಅದನ್ನು ಸಾಂಗ್ವಿಗೆ ತಲುಪಿಸ್ಬಿಡು, ಆಯಿತಾ? ಹಾಂ, ಓಕೆ ವಾಸು. ಹಾಂ, ಬಾಯ್. ಸರಿ ಅಣ್ಣ. ಈ 8 ಲಕ್ಷ ಯಾವುದು? ನಿಮ್ದೆಲ್ಲ ಬಿಡಿ, ನಾನೇ ವ್ಯವಸ್ಥೆ ಮಾಡಿದ್ದೀನಿ. ನಿಮ್ಗೆ ಹೇಳಿದ್ರೆ ಅದೆಲ್ಲ ಎಲ್ಲ ಅರ್ಥ ಆಗತ್ತೆ. ಇಲ್ಲಿ ನೋಡು, ಫುಲ್ ಸಿಗ್ನಲ್ಲು, ಗೊತ್ತಾಯ್ತಾ?
ಸಂತೋಷ್, ಸಂತೋಷ್, ನಮಸ್ಕಾರ. ನಮಸ್ಕಾರ. ಸಂತೋಷ್ ಇಲ್ವಾ? ಇಲ್ಲ. ನೀವು ಯಾರು? ನಾನು ಭಾವನಾ ಅಂತ. ಸಂತೋಷ್ ನನ್ನ ಹತ್ರ ಸಂಗೀತ ಕಲಿತಿದ್ದಾರೆ. 4 ದಿನದಿಂದ ಕ್ಲಾಸಿಗೆ ಬಂದಿಲ್ಲ. ಹುಷಾರಾಗಿದ್ದಾರಾ? ನಂಗೆ ಗೊತ್ತಿದ್ದ ಹಾಗೆ ನನಗೆ ಯಾವ ರೋಗನೂ ಬಂದಿಲ್ಲ. ಸರಿ, ನಾ ಬಂದಿದ್ದೆ ಅಂತ ಹೇಳಿಬಿಡಿ. ನೋಡಿ, ನಿಮಗೆ ಕಾಫಿ ಬೇಕೆ ಅಂತ ಕೇಳೋ ಸ್ಥಿತಿಲಿ ನಾನಿಲ್ಲ, ಕ್ಷಮಿಸಿ. ಪರವಾಗಿಲ್ಲ, ಇನ್ನೇನು ಊಟದ ಸಮಯ. ನೀವೊಬ್ಬರೇ ಇದ್ದೀರಾ? ಹೌದು. ಸಂತೋಷ್ ಎಲ್ಲಿ ಹೋಗಿದ್ದಾರೆ? ಬೆಳಗ್ಗೆ ಹೋದ, ಇನ್ನೂ ಬಂದಿಲ್ಲ. ಇನ್ನೇನು ಊಟದ ಸಮಯ, ಬರಬಹುದು. ನಿಮ್ದು ಊಟ ಆಗಿಲ್ವಾ? ಇಲ್ಲ. ಮತ್ತೆ ಏನು? ಊಟ ಅಡುಗೆ ಆಗಿದೆಯಾ? ಪಕ್ಕದ ಮನೆಯಿಂದ ತಂದು ಕೊಡ್ತಾರೆ. ಓಹ್, ಎಷ್ಟು ಚೆನ್ನಾಗಿದೆ ಈ ಮನೆ. ಎಷ್ಟು ವರ್ಷ ಆಗಿರ್ಬೋದು ಈ ಮನೆಗೆ? ಬಹಳ ಪುರಾತನದ್ದು. ಈ ಗುಡಿ ಸ್ಥಾಪನೆಯಾಗಿ ಸುಮಾರು 260 ವರ್ಷಗಳಾಗಿದೆ. ಒಂದಾನೊಂದು ಕಾಲದಲ್ಲಿ ಈ ಮನೆಯಲ್ಲಿ 50ಕ್ಕೂ ಹೆಚ್ಚು ಜನ ವಾಸ ಮಾಡ್ತಾ ಇದ್ರು ಅಂಥದ್ದು ಉಂಟು. ಅಣ್ಣ, ತಮ್ಮ, ಮಕ್ಕಳು, ಸೊಸೆಯರು, ಮೊಮ್ಮಕ್ಕಳು, ಮರಿಮಕ್ಕಳು, ತುಂಬಿದ ಸಂಸಾರ. ನಾನು ಈ ಮನೆಯಲ್ಲೇ ಹುಟ್ಟಿದ್ದು. ನನಗೆ ಇಲ್ಲಿ ಕೂತಾಗ ಹಾಡಬೇಕು ಅಂತ ಅನ್ನಿಸ್ತು.